ನಮಸ್ತೆ, ನಾನು ಡಾಕ್ಟರ್ ದೀಪಾ. ಇವತ್ತಿನ ನಮ್ಮ ಟಾಪಿಕ್ ಅಂದರೆ ಒಂದು ಎಣ್ಣೆ ಬಗ್ಗೆ, ವಿಶೇಷವಾಗಿರೋ ಒಂದು ಎಣ್ಣೆ ಬಗ್ಗೆ. ಒಂದು ಅದ್ಭುತ ಗುಣ ಇದೆ ಇದಕ್ಕೆ. ಆ್ಯಕ್ಚುಲಿ ಮೂರಿವೆಣ್ಣ ಅಂತ ಹೇಳ್ತಾರೆ. ಇದು ಒಂದು ಹೀಲಿಂಗ್ ಆಯಿಲ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಕೇರಳದಲ್ಲಿ ಇದು ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ. ತುಂಬ ಜಾಸ್ತಿ ಅಂದರೆ ಕೇರಳದಲ್ಲಿ ಎಲ್ಲ ಮನೆಗಳಲ್ಲೂ ಇದು ಎಣ್ಣೆ ಮನೇಲಿ ಫಸ್ಟ್ ಏಡ್ ಬಾಕ್ಸಲ್ಲಿ ಇಟ್ಕೊಂಡೇ ಇರ್ತಾರೆ. ಹೆಂಗೆ ನಾವು ಒಂದು ಬೇರೆ ಮೆಡಿಸಿನ್ಸನ್ನೆಲ್ಲ ಫಸ್ಟ್ ಏಡ್ ಬಾಕ್ಸಲ್ಲಿ ಇಟ್ಕೊಂಡಿರ್ತೀವಿ, ಅದೇ ಥರ ಇಟ್ಕೊಂಡಿರ್ತಾರೆ ಮೂರಿವೆಣ್ಣ. ಸೊ ಮೂರಿವೆಣ್ಣ ಅಂದರೆ ಏನು ಅರ್ಥ ಅಂದರೆ, ಮುರಿ ಅಂದರೆ ಈಗ ಏನಾದರೂ ಅದನ್ನು ಜಾಯಿಂಟ್ ಮಾಡೋ ಒಂದು ಎಣ್ಣೆ ಇದು ಮೂರಿವೆಣ್ಣ ಅಂದರೆ ನಿಮಗೀಗ ಏನಾದರೂ ಗಾಯಗಳಾದರೆ, ಅದೇ ಥರ ಉಳುಕುಗಳಾಗಿದ್ರೆ ಮತ್ತು ಮೂಗೇಟುಗಳಾದರೆ ಎಲ್ಲ ನೀವು ಇದನ್ನ ಯೂಸ್ ಮಾಡ್ಬೋದು. ಮತ್ತು ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಂತಂದರೆ, ಶತಾವರಿ ಇದೆ, ಮತ್ತು ನುಗ್ಗೆ ಎಲೆ ಇದೆ, ಮತ್ತು ಬೀಳದ ಎಲೆ ಇದೆ, ಕೋಕೋನಟ್ ಆಯಿಲ್ ಇದೆ, ತುಂಬ ಇಂಗ್ರೀಡಿಯೆಂಟ್ಸ್ ಇದೆ. ಅಂದರೆ ನಿಮಗೆ ಈಗ ಏನು ಪೇಯ್ನೇ ಆಗಿರಲಿ, ಬಾಡಿಯಲ್ಲಿ ಎಲ್ಲಾದರೂ ಪೇಯ್ನ್ ಆಗ್ತಾ ಇದೆ, ನೆಕ್ ಪೇಯ್ನ್ ಇದೆ, ಇಲ್ಲಾಂದರೆ ಲಂಬಾರ್ ಡಿಸ್ಕ್ ಪೇಯ್ನ್ ಇದೆ, ಲಂಬಾರ್ ಏರಿಯಾದಲ್ಲಿ ಏನಾದರೂ ಪೇಯ್ನ್ ಇದೆ, ಏನಾಗಿದ್ರೂ ನೀವು ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಮತ್ತು ಮಕ್ಕಳು ಮನೇಲಿ ಏನಾದರೂ ಬಿದ್ದರು, ಇಲ್ಲಾಂದರೆ ನಮ್ಮದೇ ಕೈಯೋ ಕಾಲೋ ಎಲ್ಲಾದರೂ ತಾಕ್ತು, ಇಲ್ಲಾಂದರೆ ಕಿಚನಲ್ಲಿ ನಾವು ಏನಾದರೂ ಕೆಲಸ ಮಾಡುವಾಗ ಏನಾದರೂ ಸಣ್ಣ ಪುಟ್ಟ ಈಗ ಕುಕ್ಕರ್ ತಾಗಿದೆ ಬಿಸಿಯಾಗಿ ಏನಾದರೂ ಈಗ ಎಲ್ಲ ಆದರೆ ನಾವು ಇದನ್ನ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಮತ್ತು ಇದನ್ನು ಯೂಸ್ ಮಾಡುವಾಗ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡೋದಕ್ಕಿಂತ ಒಳ್ಳೆಯದು ಇಂಡೈರೆಕ್ಟಾಗಿ ಇದನ್ನು ಸ್ವಲ್ಪ ಬಿಸಿ ಅಂದರೆ ಒಂದು ನೀರನ್ನು ಬಿಸಿ ಮಾಡಿ ಅದನ್ನ ಆಫ್ ಮಾಡಿ ಇನ್ನೊಂದು ಚಿಕ್ಕ ಪಾತ್ರೆಯಲ್ಲಿ ಎಣ್ಣೆ ತೆಗೆದು ಅದರಲ್ಲಿ ಇಟ್ಟು, ಅಂದರೆ ಇಂಡೈರೆಕ್ಟಾಗಿ ಅದನ್ನ ಸ್ವಲ್ಪ ಬಿಸಿ ಮಾಡಿ ನೀವು ಅಪ್ಲೈ ಮಾಡೋದಾದರೆ ತುಂಬ ಒಳ್ಳೆಯದು. ಮತ್ತು ಟೆನ್ನಿಸ್ ಎಲ್ಬೋ ಅದೇ ಥರ ಇರೋ ಎಲ್ಲ ಪೇಯ್ನುಗಳಿಗೂ ನಿಮಗೆ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಈಗಿನ ಮಕ್ಕಳಿಗೆ ನಾವು ಈಗ ಎಣ್ಣೆ ಹಚ್ಕೊಳ್ಳಿ ಅಂತೆಲ್ಲ ಹೇಳಿದರೆ ಅವ್ರಿಗೆ ಎಣ್ಣೆ ಎಲ್ಲ ಇಷ್ಟ ಆಗಲ್ಲ. ಸೊ ಅದ್ರ ಬದಲಾಗಿ ಈಗ ಮೂರಿವೆಣ್ಣ ಆಯಿಂಟ್ಮೆಂಟ್ ಬಂದಿದೆ, ಅದೇ ಥರ ಬಾಮ್ ಬಂದಿದೆ. ಹ್ಯಾಂಡಿಯಾಗಿ ನೀವು ಎಲ್ಲಿ ಬೇಕಾದರೂ, ಮಕ್ಕಳಿರೋ ಅಮ್ಮಂದ್ರೆಲ್ಲ ಆದರೆ ಹ್ಯಾಂಡಿಯಾಗಿ ಇದನ್ನ ಎಲ್ಲಿ ಬೇಕಾದರೂ ತೊಗೊಂಡೋಗ್ಬೋದು. ಅದು ಒಂದು ಅನುಕೂಲ ಈಗ ಆಗಿದೆ. ಅದೇ ಥರನೇ ನೀವು ಈಗ ಚಳಿಗಾಲ ಬರ್ತಾ ಇದೆ, ಇಲ್ಲಾಂದರೆ ಮಳೆಗಾಲ ಬರ್ತಾ ಇದೆ, ಅದಕ್ಕೆಲ್ಲ ಯೂಸ್ ಮಾಡ್ಬೋದು. ಎಲ್ಲಿ ನೋವಿದೆ, ಮೇಯ್ನಾಗಿ ನೋಡಿ, ಈಗ ನಿಮಗೆ ಶೋಲ್ಡ್ರ್ ಡಿಸ್ಲೊಕೇಶನ್ ತುಂಬ ಜನಕ್ಕೆ ಆಗುತ್ತೆ, ಅವರಿಗೆಲ್ಲ ಇದನ್ನು ಅಪ್ಲೈ ಮಾಡೋಗ್ಬೋದು. ಮತ್ತು ಫ್ರ್ಯಾಕ್ಚರ್ ಅಂದರೆ ಡೈರೆಕ್ಟ್ ಅಪ್ಲಿಕೇಶನ್ ಅಲ್ಲ, ಫ್ರ್ಯಾಕ್ಚರ್ ನಮ್ಮ ಹಾಸ್ಪಿಟ್ಲಿಗೆ ಹೋಗಿ ಇದೆಲ್ಲ ಬ್ಯಾಂಡೇಜ್ ಇದೆಲ್ಲ ಮಾಡಿದ ಮೇಲೆ ಅದು ರಿಮೂವ್ ಮಾಡ್ತಾರಲ್ಲ, ಪ್ಲಾಸ್ಟರ್ ರಿಮೂವ್ ಮಾಡಿದ ಮೇಲೂ ನಿಮಗೆ ಪೇಯ್ನ್ ಇರ್ತದೆ, ಇಲ್ಲಾಂದರೆ ಅದು ಸರಿ ಆಗೋ ತನಕ ಟೈಮ್ ತೊಗೊಳುತ್ತೆ. ಅವಾಗೆಲ್ಲ ನೀವು ಮೂರಿವೆಣ್ಣ ಯೂಸ್ ಮಾಡ್ಬೋದು. ಎಲ್ಲರ ಮನೇಲೂ ಆ್ಯಕ್ಚುಲಿ ಮೂರಿವೆಣ್ಣ ಆಯಿಲ್ ನಿಮಗೆ ಇರಲೇಬೇಕು, ಅಷ್ಟು ಒಳ್ಳೆಯ ಆಯಿಲ್. ಓಕೆ, ಥ್ಯಾಂಕ್ ಯು.